ಮದ್ದೂರು ಹೊತ್ತಿ ಹುರಿತಾ ಇದ್ರೂ ಕೂಡ ಶಾಸಕ ಅಲ್ಲಿ ನಾಪತ್ತೆಯಾಗಿದ್ದಾರೆ. ಕೈಗೆ ಸಿಕ್ತಿಲ್ಲ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್. ಪ್ರತಿಭಟನೆ ಲಾಠಿ ಚಾರ್ಜ್ ಆದ್ರೂ ಅಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ. ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಕಾಂಗ್ರೆಸ್ ಶಾಸಕ. ಮಕ್ಕಳು ಮಹಿಳೆಯರ ಮೇಲೂ ಕಾಕಿ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದೆ. ರಸ್ತೆಯಲ್ಲಿಗೆ ಕುಳಿತು ಹಿಂದೂ ಕಾರ್ಯಕರ್ತರ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ರೀತಿಯಾಗಿ ಮದ್ದೂರು ಹೊತ್ತಿ ಉರಿತಾ ಇದ್ರು ಕೂಡ ಅಲ್ಲಿನ ಕಾಂಗ್ರೆಸ್ ಶಾಸಕ ನಾಪತ್ತೆಯಾಗಿದ್ದಾರೆ. ಇನ್ನು ಪ್ರತಿಭಟನೆ ಲಾಠಿ ಚಾರ್ಜ್ ಆದ್ರೂ ಅಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿರುವಂತದ್ದು. ಫೋನ್ ಸಂಪರ್ಕಕ್ಕೂ ಕೂಡ ಕಾಂಗ್ರೆಸ್ ಶಾಸಕ ಸಿಗ್ತಿಲ್ಲ. ಮಕ್ಕಳು ಮಹಿಳೆಯರ ಮೇಲೂ ಕೂಡ ಕಾಕಿ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದೆ. ರಸ್ತೆಯಲ್ಲಿಗೆ ಕುಳಿತು ಹಿಂದೂ ಕಾರ್ಯಕರ್ತರು ಕೂಡ ಧರಣಿಯನ್ನ ಮಾಡ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಈಗ ಮದ್ದೂರು ಪಟ್ಟಣವೇ ಹೊತ್ತಿ ಉರಿತಾ ಇರುವಂತದ್ದು ನಿಗಿ ನಿಗಿ ಕೆಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು. ಎಸ್, ಈ ಬಗ್ಗೆ ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ರವಿಕುಮಾರ್ MLC. ಎಸ್ ಸರ್, ಒಂದ್ ಕಡೆ ನೋಡ್ತಾ ಇರ್ಬೋದು ಮದ್ದೂರು ಪಟ್ಟಣದಲ್ಲಿ ಒಂದ್ ರೀತಿಯಾಗಿ ಹಿಂದೂ ಕಾರ್ಯಕರ್ತರು ಕೂಡ ನಿಗಿ ನಿಗಿ ಕೆಂಡ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಇದಕ್ಕೆಲ್ಲ? ಇದು ನೋಡಿ, ಸರ್ಕಾರದ ವಿಪರೀತ ಪುಷ್ಟೀಕರಣ ಧೋರಣೆಯಿಂದ ಇದು ನಡೀತಾ ಇರ್ತಕ್ಕಂಥದ್ದು. ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬೇಡ ಮದ್ದೂರಲ್ಲೇ ತೆಗೆದುಕೊಳ್ಳಿ, ಯಾಕೆ ಗಣೇಶನ ಮೂರ್ತಿಯ ಮೆರವಣಿಗೆ ಮಾಡಬಾರ್ದು? ಯಾಕೆ ನಮ್ಮ ಶಾಂತ ರೀತಿಯಿಂದ ನಮ್ಮ ಏನು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂತ ನಮ್ಮ ಹಿಂದೂ ಯುವಕರ ಮೇಲೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಕಲ್ಲುಗಳನ್ನು ಸ್ಟಾಕ್ ಮಾಡ್ಕೊಂಡು ಕಲ್ಲನ್ನ ಎತ್ತಿರ್ತಕ್ಕಂಥದ್ದು ಗಣೇಶನ ಪೆಂಡಾಲ್ ಮೇಲೆ, ಯುವಕರ ಮೇಲೆ, ಪೊಲೀಸರ ಮೇಲೆ. ಯಾಕೆ ಅಂತಂದ್ರೆ ಇವರನ್ನ ಓಲೈಸ್ತಾ ಇರ್ತಕ್ಕಂತ ಸರ್ಕಾರ ಏನಿದೆ, ಇದು ನಮ್ ಸರ್ಕಾರ ಅಂತ ಅವ್ರಿಗೆ ಅನ್ಸಿದೆ. ಈ ಸರ್ಕಾರ ನಮಗೇನು ಮಾಡಲ್ಲ, ನಮ್ಮ ಮೇಲೆ ಕೇಸ್ ಹಾಕಿದ್ರು ಕೂಡ ಕೇಸ್ ತೆಗ್ದಾಕ್ತಾರೆ ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಮನವರಿಕೆ ಆಗಿದೆ. ಆದ್ರಿಂದ ಅವರು ಅಹಂಕಾರದಿಂದ, ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಆದ್ರಿಂದ ಈ ಸರ್ಕಾರ ಈ ತುಷ್ಟೀಕರಣ ಧೋರಣೆಯನ್ನ ಓಲೈಸ್ತಾ ಇರ್ತಕ್ಕಂಥ ರಾಜಕಾರಣವನ್ನ ಕೈ ಬಿಡಬೇಕು. ಅಲ್ಲಿವರೆಗೆ ಇದು ನಡೆಯುವಂತದೆ. ಸರ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಇದಕ್ಕೆಲ್ಲ ಏನ್ ಕಾರಣ ಇರ್ಬೋದು ಸರ್ ಈ ರೀತಿಯಾದ ಘಟನೆ ನಡೆಯೋದಕ್ಕೆ? ಇದಕ್ಕೆಲ್ಲ ಈ ಘಟನೆಗಳು ನಡೀತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಓಲೈಕೆ ರಾಜಕಾರಣ. ನಾವ್ ಏನೇ ಮಾಡಿದ್ರು ಕೂಡ ನಡೆಯುತ್ತೆ, ನಮ್ಮ ಮೇಲೆ ಏನು ಕ್ರಮ ತೆಗೆದುಕೊಳ್ಳಲ್ಲ ಸರ್ಕಾರ. ಹೆಚ್ಚು ಅಂತ ಹೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಕೇಸ್ ಹಾಕ್ಬಿಟ್ಟು 2 ದಿನ ಒಳಗಡೆ ಇಟ್ಕೊಳ್ಬಹುದು. ನಾವು ಹೊರಗಡೆ ಬಂದೇ ಬರ್ತೀವಿ, ನಮಗೇನು ಮಾಡಲ್ಲ ಈ ಸರ್ಕಾರ. ಹಾಗಾಗಿ ನಮ್ಮ ಏರಿಯಾದಲ್ಲಿ ಯಾಕೆ ಗಣೇಶನ್ ಕೂರಿಸ್ಬೇಕು ಅನ್ನುವಂಥದ್ದು ಅವ್ರ ಧೋರಣೆ ಆಗಿದೆ. ಇದನ್ನ ಸರ್ಕಾರ ಕೇಳ್ಬೇಕಲ್ಲ, ಯಾಕೆ ಕೂಡಿಸ್ಬಾರ್ದ್ರಿ ಗಣಪತಿ ಅಂತ ಹೇಳಿ. ಸರ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಇದನ್ನೇನಾದ್ರೂ ಬೇಕಂತಲೇ ಮಾಡ್ತಾ ಇರೋ ಷಡ್ಯಂತ್ರನ ಅನ್ನೋದು ಕಾಣಿಸ್ತಾ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆಲ್ಲ? ನಡೆದಿರ್ತಕ್ಕಂತಾನೆ ಈ ಷಡ್ಯಂತ್ರ. ಈಗ ಉದಾಹರಣೆಗೆ ಬಿಲ್ಡಿಂಗ್ ಗಳ ಮೇಲೆ ಕಲ್ಲುಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಸ್ಟಾಕ್ ಮಾಡ್ಕೊಂಡು ದೊಡ್ಡ ದೊಡ್ಡ ಕಲ್ಲುಗಳನ್ನ ಎಸಿತಾರೆ ಅಂತಂದ್ರೆ, ಇನ್ನ ಉದ್ದೇಶ ಇಲ್ದೇನೆ, ಗುರಿ ಇಲ್ದೇನೆ, ದ್ವೇಷ ಇಲ್ದೇನೆ ಇದನ್ನ ಮಾಡ್ತಾರ ಅವರು? ಹೌದು, ಹಂಗ್ ಮಾಡಕ್ ಸಾಧ್ಯ ಇಲ್ಲ. ನಮ್ಮನ್ನ ಹತ್ತಿಕ್ಬೇಕು. ಇನ್ ಮುಂದೆ ಗಣೇಶನ ಮೂರ್ತಿಯನ್ನ ಕೂಡ್ಸೋದಕ್ಕೆ ನಾವು ಬಿಡೋದಿಲ್ಲ. ಇವತ್ ಕಲ್ಲು ಎಸಿತೀವಿ, ನಾಳೆ ಇನ್ನೇನೋ ಎಸಿತೀವಿ. ಹಾಗಾಗಿ ಅವ್ರು ಎದುರ್ಕೊಂಡು ಮನೆ ಸೇರ್ಕೋಬೇಕು. ಇದೇ ಧೋರಣೆ ಅವ್ರದ್ದು. ಇದಕ್ಕೆ ಸಪೋರ್ಟ್ ಮಾಡುವಂತ ಸರ್ಕಾರ ರಾಜ್ಯದಲ್ಲಿ ಇದೆ. ಹೌದು ಹೌದು. ಸರ್, ಇಲ್ಲಿ ಒಂದ್ ಕಡೆ ನೀವು ನೋಡ್ತಾ ಇರ್ಬೋದು, ಈ ಹೋರಾಟ ಮಾಡ್ತಾ ಇದ್ದಾಗ ಪೊಲೀಸರು ಕೂಡ ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರೂ ಮುಸ್ಲಿಂ ಓಲೈಕೆಯನ್ನ ಈ ಪೊಲೀಸ್ ಇಲಾಖೆ ಮಾಡ್ತಾ ಇದೆಯಾ ಅನ್ನೋದು ಒಂದ್ ರೀತಿಯಾಗಿ ಕಾಣಿಸ್ತಾ ಇದೆ. ಏನ್ ಹೇಳ್ತೀರಾ ಸರ್ ನೀವು ಇದಕ್ಕೆ? ಪೊಲೀಸರು ಕೆಲವರು, ಎಲ್ಲಾ ಪೊಲೀಸರು ಅಲ್ಲ, 99% ಪೊಲೀಸರಲ್ಲ. ಪೊಲೀಸರು ಸರ್ಕಾರ ಏನ್ ಹೇಳುತ್ತೋ ಅದನ್ನ ಮಾಡ್ತಾರೆ. ಹೌದು. ಹಾಗಾಗಿ ಪೊಲೀಸರದ್ದು ಏನು ತಪ್ಪಿಲ್ಲ. ಕೆಲವರು ಅತಿಯಾಗಿ ಮಾಡ್ತಾ ಇರ್ಬೋದು, ಅವರ ಬಗ್ಗೆ ನಾನು ಖಂಡಿಸ್ತೇನೆ. ಆದ್ರೆ ಪೊಲೀಸರನ್ನ ಅವ್ರಿಗೇನು ಸ್ವಾತಂತ್ರ್ಯ ಇಲ್ದೇನೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಏನು ನಿರ್ಣಯ ತೆಗೆದುಕೊಳ್ದಕ್ಕೆ ಬಿಡ್ದೇನೆ ಸರ್ಕಾರ ಏನು ಅವ್ರಿಗೆ ಸಪೋರ್ಟ್ ಮಾಡಿ, ನೀವು ಅವ್ರ ಏನೇ ಮಾಡ್ಲಿ
ಅವ್ರ ಮೇಲೆ ಕೇಸ್ ಹಾಕ್ಬೇಡಿ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಬೇಡಿ, ಬೇಕಾದ್ರೆ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ. ಹೌದು. ಅವ್ರ ಡಿಜೆಯನ್ನ ಹಾಕೋದು, ಸಂಗೀತವನ್ನು ಮಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲವನ್ನು ಬಂದ್ ಮಾಡಿ. ಹೇಗೆ ಶವಯಾತ್ರೆ ನಡೆಯುತ್ತಲ್ಲ ಹಂಗ್ ಶವಯಾತ್ರೆ ನಡೆದ ರೀತಿನಲ್ಲಿ ಗಣೇಶನ ಮೂರ್ತಿ ಯಾತ್ರೆ ನಡೀಲಿ, ಇದು ಸರ್ಕಾರದ ಉದ್ದೇಶ ಆಗಿದೆ. ಹೌದು ಸರ್. ಸರ್, ಇದೇ ರೀತಿಯಾಗಿ ಈ ಹಿಂದೆಯೂ ಕೂಡ ನಾಗಮಂಗಲದಲ್ಲಿ ಈ ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಇದೇ ರೀತಿಯಾದ ಘಟನೆ ಕೂಡ ನಡೆದಿತ್ತು. ಈ ರೀತಿಯೂ ಕೂಡ ಈ ಬಾರಿನೂ ಇದೇ ರೀತಿಯಾದ ಘಟನೆ ನಡೆದಿದೆ. ಇದೆಲ್ಲ ನೋಡ್ತಾ ಇದ್ರೆ ಒಂದ್ ರೀತಿಯಾಗಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಏನ್ ಹೇಳ್ತೀರಾ? 100% ನೀವ್ ಹೇಳ್ದಂಗೆ ಪ್ರೀ ಪ್ಲಾನ್, ಪೂರ್ವ ಯೋಜಿತವಾಗಿರ್ತಕ್ಕಂಥದ್ದು. ಈ ಹಿಂದೆ ಏನ್ ಕೇಸ್ ಹಾಕಿದ್ರು ಆ ಕೇಸ್ಗಳನ್ನ ತೆಗೆದಾಕಿದ್ದಾರೆ. ಅವ್ರಿಗೆ ಮನವರಿಕೆ ಆಗಿದೆ. ಇನ್ನೇ ಹೆಚ್ಚು ಅಂದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಬೋದು, ತೆಗೆದಾಕ್ತಾರೆ ನಾಳೆ. ರಾಮನಗರದಲ್ಲಿ ನಮ್ಮ MLA ಇದ್ದಾರೆ, ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಇದ್ದಾರೆ. ಹಂಗಾಗಿ ನಾವೇನ್ ಮಾಡಿದ್ರು ಕೂಡ ನಡೆಯುತ್ತೆ. ಬಾರಾಕೂನ್ ಮಾಫ್, ಇದು ಒಂದ್ ರೀತಿ ಟಿಪ್ಪು ಸುಲ್ತಾನ್ ಸರ್ಕಾರ ರಾಜ್ಯದಲ್ಲಿ ಇದೆ. ಹಾಗಾಗಿ ಅವರು ಅಟ್ಟಹಾಸದಿಂದ, ಅಹಂಕಾರದಿಂದ, ದರ್ಪದಿಂದ ಮೆರಿತಾ ಇದ್ದಾರೆ. ಅವ್ರಿಗೆ ಪಾಠ ಕಲಿಸೋ ಸರ್ಕಾರ ಇಲ್ಲ, ಅದಕ್ಕೆ ಹಂಗೆ ಮೆರಿತಾ ಇದ್ದಾರೆ ಅವರು. ಹೌದು ಸರ್. ಸರ್, ಒಂದ್ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು, ಪದೇ ಪದೇ ಈ ರೀತಿಯಾದ ಘಟನೆಗಳು ಕೂಡ ನಡೆದ್ರೆ ಈ ಹಿಂದೂಗಳು ಯಾವ ರೀತಿಯಾಗಿ ಈ ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ಬೇಕು ಸರ್, ಏನ್ ಹೇಳ್ತೀರಾ? ಅಲ್ಲ, ಇದಕ್ ನಾವು ಸೊಪ್ಪು ಹಾಕೋದಿಲ್ಲ. ಅವ್ರು ಯಾವ್ದೇ ಎಂತ ಸರ್ಕಾರ ಅಂತ ಔರಂಗಜೇಬ್ ಬಂದಂತ ಸಂದರ್ಭದಲ್ಲೇನೆ ನಾವ್ ಯಾವ್ದೇ ಹಿಂದೂ ಹಬ್ಬಗಳನ್ನ ಮಾಡೋದನ್ನ ಕೈ ಬಿಟ್ಟಿಲ್ಲ. ಇವ್ರು ಯಾವ್ದೋ ಸ್ವಲ್ಪ ಏನೇನು ಗಣಪತಿ ಹಬ್ಬವನ್ನ ಮಾಡಕ್ ಬಿಡ್ಲಿಲ್ಲ, ಡಿಜೆನ್ ಹಾಕಕ್ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ ಯುವಕರು, ನಮ್ ಹಿಂದೂಗಳು ಮನೆ ಕುತ್ಕೊಳ್ತಕ್ಕಂತ ಪ್ರವೃತ್ತಿ ಅವ್ರಲ್ಲ. ಹಾಗಾಗಿ ನಾವು ಹಿಂದೂ ಧರ್ಮವನ್ನು ಉಳಿಸ್ಬೇಕಾಗಿದೆ, ನಮ್ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿದೆ. ನಾವ್ ಇದ್ರ ಬಗ್ಗೆ ಮುಂದೆ ನಾವು ಹೋರಾಟವನ್ನ ಮಾಡ್ತೀವಿ. ಸರ್, ಒಂದ್ ಕಡೆ ನೀವು ಕೂಡ ನೋಡ್ತಾ ಇರ್ಬೋದು, ಈಗ ಮಂಗಳೂರು ಆಯ್ತು, ಹಾಗೆ ಧರ್ಮಸ್ಥಳ, ಈಗ ಸಾಕಷ್ಟು ಸುದ್ದಿ ಮಾಡ್ತಾ ಇರುವ ಧರ್ಮಸ್ಥಳ ಆಯ್ತು, ಈಗ ಮಂಡ್ಯ, ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಟಾರ್ಗೆಟ್ ಮಾಡಿನೇ ಏನಾದ್ರೂ ಈ ರೀತಿಯಾದ ಘಟನೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರಾ ಸರ್, ಏನ್ ಹೇಳ್ತೀರಾ? ಈಗ ಕ್ಲಿಯರ್ ಅರ್ಥ ಆಗಿದೆ. ಧರ್ಮಸ್ಥಳ ಅಂತ ಒಂದು ಪುಣ್ಯಕ್ಷೇತ್ರದ ಮೇಲೆನೆ ಕಪ್ಪು ಮಸಿ ಬೆಳಿತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತು. ಈ ಸರ್ಕಾರ ಅಂತವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದೆ. ಇನ್ನು ಮೈಸೂರು ದಸರಾವನ್ನ ನೋಡ್ತಾ ಇದ್ದೀರಿ, ಇಬ್ಬರಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. ಮುಸಲ್ಮಾನರು ಒಬ್ಬರಿಗೇನೆ ಉದ್ಘಾಟನೆ ಕರೆದ್ರು, ಇನ್ನೊಬ್ರು ಹಿಂದೂಗಳು ಕರೀಲಿಲ್ಲ. ಇದೆಲ್ಲ ಏನ್ ತೋರ್ಸುತ್ತೆ? ತುಷ್ಟೀಕರಣ ನೀತಿ ತೋರ್ಸುತ್ತೆ, ಓಲೈಕೆ ರಾಜಕಾರಣ ತೋರ್ಸುತ್ತೆ. ಹಾಗಾಗಿ ನಮ್ಮ ಹಿಂದೂ ಸಮಾಜ ಪಾಠ ಕಲ್ತ್ಕೊಳ್ಳುತ್ತೆ. ಇವ್ರಿಗೆ ಪ್ರತ್ಯುತ್ತರವನ್ನ ನಮ್ಮ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ಕೊಡ್ತಾರೆ.